ಓಯ್, ಎಲ್ಲ ಆರಾಮಿದ್ರಲ್ಲ? ಮನೆ ದೇವ್ರಕ್ಕೆ ಅಂತ ಅಪ್ಪ ಫೋನ್ ಮಾಡಿದ್ರು ದೇವ್ರಕ್ಕೆ ಹೊಸ್ತಿನ ಮನೆ ಮಾಡೋಣ ಮರೆಯ, ಎಲ್ಲರೂ ಇಟ್ಟರೆ ಬಾ ಅಂತ ಹೇಳಿದ್ರು. ಸರಿ ಅಂತ ಹೋದ್ನ ಇಲ್ಲಿಂದ. ಹೋಗಿ ಬೆಳಗ್ಗೆ 3-4 ಗಂಟೆ ಆಗಿತ್ತು ಇಲ್ಲಿಂದ ಬಸ್ಸಿಗೆ ಹೋಗಿ ಅಷ್ಟೊತ್ತಿಗೆ. ಹೋಗಿ ಮಲ್ಕೊಂಡು ಎದ್ದೆ ಬೆಳಿಗ್ಗೆ ಒಂದು 7 ಗಂಟೆಗೆ. ಎದ್ದು ನೋಡ್ತೀನಿ ಒಳ್ಳೆ ಚಳಿಗೆ ಒಳ್ಳೆ ಬಿಸಿಲು ಬಿಟ್ಟಿತ್ತು. ಬೆಳಿಗ್ಗೆ ಬಿಟ್ಟಿತ್ತಾ, ಹಂಗೆ ಬಿಸಿಲು ಕಾಸ್ತಾ ಒಂದು ಲೋಟ ಕಾಫಿ ಕುಡಿದೆ. ಮನೆಗೆ ಅಕ್ಕನ ಮಕ್ಕಳೆಲ್ಲ ಬಂದಿದ್ದ. ಅಕ್ಕನ ಮಕ್ಕಳ ಹತ್ರ ಎಲ್ಲ ಮಾತಾಡ್ತಾ ಕುತ್ಕೊಂಡಿದ್ನ. ನಮ್ಮನೆ ನಂಗೆ ಹುಲ್ಲಿ ಹೋಗೋಕ್ಕಾಗಲ್ಲ ಮರಯ್ಯ, ಎಲ್ಲ ದೇವ್ರಕ್ಕೆ ಕೆಲಸ ಮರಯ್ಯ, ಇವತ್ತೇ ನಮ್ಮಲ್ಲೇ ಬೇರೆ ದೇವ್ರಕ್ಕೆ ಕುರಿ ಕಡಿಯೋದು ಮರಯ್ಯ, ಹಂಗೆ ನನ್ನ ಕೆಲವು ಹುಲ್ ತರೋಕ್ಕಾಗಲ್ಲ, ಹೋಗೊಂದು 2 ವಾರ ಹುಲ್ ಕುಯ್ದಿಡ ಮರ, ನಾನು ಬರ್ತೀನಿ ಹೊತ್ಕೊ ಬರೋಕ್ಕೆ ಅಂತ ಹೇಳ್ತು. ಹಂಗೆ ತೋಟಕ್ಕೆ ಕಡೆ ಹೊರಟೆ, ಹುಲ್ ಕುಯ್ಕಿ ಬರೋಣ ಅಂತ ಹೇಳಿ. ಸರಿ ಹುಲ್ಲಿ ಹೋಗೋಣ ಅಂತ ಹೊರಟೆ. ಅಷ್ಟೊತ್ತಿನ ಮನೆ ಅಕ್ಕನ ಮಗ ನಾನು ಬರ್ತೀನಿ ಮಾವ ಅಂತೇಳಿ ಬೆನ್ನತ್ತದ. ಸರಿ ಬಾ ಮಾರಾಯ ಅಂತ ಕರ್ಕೊ ಹೊರಟೆ. ಹಂಗೆ ತೋಟಕ್ಕೆ ಹೋಗ್ತೀನಿ. ತೋಟದಲ್ಲಿ ಏನು ಕಳೆ ಹೊಡೆದಿದ್ದು ಅನ್ನಂಗೆ ಇಲ್ಲ, ಆ ರೇಂಜಿ ಹುಲ್ಲು ಬೆಳಕು ಕೂತದ. ಮತ್ತು ಈ ಸರಿ ಮಳೆ ಹಾಕೋಗಿ ಹುಲ್ಲಿಗೇನು ಭಾರಿ ಇಲ್ಲ, ಹಸಿ ಹುಲ್ಲು ಭಾರಿ ಬೆಳಕು ಕೂತದ. ಇದೇ ನೋಡಿ ನಮ್ಮ ಅಡಿಕೆ ತೋಟ, ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಮಾಡಿರೋ ಅಡಿಕೆ ತೋಟ. ಅಷ್ಟೊತ್ತಿಗೆ ನಮ್ಮನೆ ಅಮ್ಮ ಹುಲ್ಲು ಒರೆಸ್ತೀನಿ ಅಂತ ಬಂತು. ನೀವು ಬಂದು ಎಷ್ಟೊತ್ತಾಗಿದೆ, ಅಲ್ಲಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬಂದಾರೆ ಅಂತೇಳಿ ನಾನೇ ಬೇಗ ಹೊರೆ ಕಟ್ತೀನಿ ಅಂತೇಳಿ ಅಮ್ಮನೇ ಬೇಗ ಹೊರೆ ಕಟ್ಟಿ ನನಗೆ ಹುಲ್ಲು ಒರೆಸ್ತು. ಹಂಗೆ ಹುಲ್ಲು ಹೊತ್ಕೊಂಡು ಮನೆಗೆ ಹೊರಟೆ. ದೇವ್ರಕ್ಕೆ ವಿಡಿಯೋದಲ್ಲಿ ಸಿಗ್ತೀನತ್ತಾ, ಹೋಗ್ಬತ್ತೀನತ್ತಾ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಮರ್ರ.